ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ದೇವರ ಕೋಣೆಯಲ್ಲಿ ನಾವು ದೇವರ ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋವನ್ನು ಇಡುವಾಗ ತುಂಬಾ ಜಾಗರೂಕರಾಗಿರಬೇಕು. ಏಕೆಂದರೆ ಮನೆಯ ದೇವರ ಕೋಣೆಯಲ್ಲಿ ಕೆಲವೊಂದು ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟರೆ ದುರಾದೃಷ್ಟ ಮನೆ ಮಾಡುತ್ತದೆ. ಹಾಗಾದರೆ ದೇವರ ಮನೆಯಲ್ಲಿ ಯಾವ ಒಂದು ಫೋಟೋ ಅಥವಾ ವಿಗ್ರಹ ಇಡಬಾರದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆಯನ್ನು ನೋಡಬಹುದು. ಈ ದೇವರ ಕೋಣೆಯಲ್ಲಿ ಅವರು ತಮಗಿಷ್ಟವಾದ ದೇವರ ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಪ್ರತಿನಿತ್ಯ ಈ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತೆ. ಕೌಟುಂಬಿಕ ಸಂತೋಷ, ಸಮೃದ್ಧಿ ಪ್ರಾಪ್ತವಾಗುತ್ತೆ. ಮನೆಯ ದೇವರ ಕೋಣೆಯಲ್ಲಿ ಎಲ್ಲ ದೇವರ ವಿಗ್ರಹ ಫೋಟೋಗಳನ್ನು ಇಟ್ಟುಕೊಳ್ಳೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ದೇವರ ಫೋಟೋ ವಿಗ್ರಹಗಳನ್ನು ಇಡಬಾರ್ದು. ಇದರಿಂದ ದುರಾದೃಷ್ಟ, ಹಣದ ಸಮಸ್ಯೆಗಳು ಬರುತ್ತೆ. ಮನೆಯಲ್ಲಿ ಅಶಾಂತಿ, ಈ ಒಂದು ನಕಾರಾತ್ಮಕ ವಾತಾವರಣ ಅನ್ನೋದು ಉಂಟಾಗತ್ತೆ. ಭೈರವ, ಮೊದಲನೇದಾಗಿ ಭೈರವನನ್ನು ಶಿವನ ಉಗ್ರ ರೂಪ ಅಂತ ಹೇಳಿ ಕರಿತೀವಿ. ನಟರಾಜ ರೂಪವು ಶಿವನ ತಾಂಡವ ರೂಪ. ಹಾಗಾಗಿ ಮನೆಯ ದೇವರ ಕೋಣೆಯಲ್ಲಾಗಿರ್ಬೋದು ಅಥವಾ ಮನೆಯ ಒಳಗೆ ಆಗಿರಬಹುದು, ಭೈರವನ ಮತ್ತು ನಟರಾಜನ ವಿಗ್ರಹ ಫೋಟೋ ಅಥವಾ ಇಡಬಾರ್ದು, ಅದನ್ನು ಪೂಜಿಸಲೂಬಾರದು. ಭೈರವ ತಂತ್ರದ ದೇವರು ಮತ್ತು ಅವನ ಪೂಜೆಯನ್ನು ಮನೆಯ ಹೊರಗೆ ಮಾಡುವುದು ಉತ್ತಮ. ಅದೇ ರೀತಿ ನಟರಾಜನ ವಿಗ್ರಹ ಶಿವನನ್ನು ತಾಂಡವ ಭಂಗಿಯಲ್ಲಿ ಚಿತ್ರಿಸಲಾಗಿದೆ. ಇದನ್ನು ವಿನಾಶದ ಸಂಕೇತ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದನ್ನು ನಾವು ಮನೆಯ ಒಳಗಡೆ ಇಡೋದ್ರಿಂದ ಅಶಾಂತಿ ಅನ್ನೋದು ಉಂಟಾಗತ್ತೆ. ಹಾಗೆಯೇ ಶನಿ ದೇವರ ವಿಗ್ರಹ ಅಥವಾ ಫೋಟೋ. ಶನಿ ದೇವನು ನ್ಯಾಯದ ದೇವರು. ಅವನು ನಮ್ಮ ಪಾಪ ಕರ್ಮಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ನೀಡ್ತಾನೆ. ಶನಿಯ ನೋಟವನ್ನು ಉಗ್ರ, ಒಂದು ಕ್ರೋಧಿತ ಅಂಥೇಳಿ ಪರಿಗಣನೆ ಮಾಡಿದ್ದಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿ ದೇವರ ಫೋಟೋ ಅಥವಾ ವಿಗ್ರಹವನ್ನು ನಾವು ಮನೆಯಲ್ಲಾಗಲಿ ದೇವರ ಕೋಣೆಯಲ್ಲಾಗಲಿ ಇಟ್ಕೊಳ್ಬಾರ್ದು. ಒಂದು ವೇಳೆ ನೀವು ಶನಿ ದೇವರನ್ನು ಪೂಜೆ ಮಾಡಬೇಕು ಅಂತ ಬಯಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಶನಿ ದೇವನನ್ನು ಮನೆಯ ಹೊರಗೆ ಪ್ರತ್ಯೇಕವಾದ ದೇವರ ಕೋಣೆಯನ್ನು ನಿರ್ಮಿಸಿ ನೀವು ಪೂಜಿಸಬಹುದು. ಮನೆಯೊಳಗೆ ಅವನ ವಿಗ್ರಹ ಇಡುವುದು, ಒಂದು ಫೋಟೋ ಇಡೋದನ್ನು ನಾವು ಮಾಡಬಾರ್ದು. ಇದರಿಂದ ಸದಸ್ಯರ ಮೇಲೆ ತೀವ್ರ ಒಂದು ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಹಾಗೆಯೇ ಕಾಳಿ ದೇವಿಯ ಒಂದು ವಿಗ್ರಹ. ಕಾಳಿ ದೇವಿಯನ್ನು ಶಕ್ತಿಯ ರೂಪ ಅಂತ ಹೇಳಿ ಕರಿತೇವೆ. ಅವಳನ್ನು ಸಂಹಾರ ದೇವಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಕಾಳಿ ದೇವಿಯ ಒಂದು ರಾಕ್ಷಸರನ್ನು ಸಂಹಾರ ಮಾಡುವಂಥ ಅಥವಾ ಆಕೆಯ ಉಗ್ರ ರೂಪದಲ್ಲಿರೋ ಫೋಟೋವನ್ನು ನಾವು ವಿಗ್ರಹವನ್ನು ನಾವು ಮನೆಯಲ್ಲಿ ಇಡಬಾರ್ದು. ಕಾಳಿ ದೇವಿಯ ಒಂದು ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಕೋಪವನ್ನು ಉಂಟು ಮಾಡುತ್ತೆ. ಮನೆಯಲ್ಲಿ ಲಕ್ಷ್ಮಿ ಅಥವಾ ದುರ್ಗಾದೇವಿಯ ಸೌಮ್ಯ ಅಥವಾ ಆಶೀರ್ವಾದ ರೂಪನ ಪೂಜಿಸೋದು ಒಳ್ಳೆಯದು. ಆದರೆ ಒಂದು ಕಾಳಿ ದೇವಿಯ ಒಂದು ಫೋಟೋ ಆಗಿರ್ಬೋದು, ವಿಗ್ರಹಗಳನ್ನಾಗಿರ್ಬೋದು ನಾವು ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಹಾಗೆ ನೀವು ದೇವರ ಕೋಣೆಯಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ನೀವು ಮುರಿದ ಅಥವಾ ತುಂಡಾದ ಒಂದು ಫೋಟೋಗಳು ವಿಗ್ರಹಗಳನ್ನು ನೀವು ಇಡಬಾರ್ದು. ದೇವರ ಕೋಣೆಯಲ್ಲಿ ಇಡಬಾರ್ದು. ಇದರಿಂದ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಲ್ಲಿ ಉಂಟಾಗುತ್ತೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವಂಥ ವಿಗ್ರಹ ಅಥವಾ ಫೋಟೋಗಳು ಮುರಿದು ಹೋದರೆ ಅಥವಾ ತುಂಡಾಗಿದ್ದರೆ, ಬಿರುಕು ಬಿಟ್ಟಿದ್ದರೆ ತಕ್ಷಣ ಅದನ್ನು ನೀವು ಚೇಂಜ್ ಮಾಡಬೇಕು. ದೇವರ ಕೋಣೆನ ತೆಗೆದು ಹಾಕಬೇಕು. ಮುರಿದ ಅಥವಾ ಹಾನಿಗೊಳಗಾದ ವಿಗ್ರಹಗಳನ್ನು ಫೋಟೋಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ದುರಾದೃಷ್ಟ ಅನ್ನೋದು ಮನೆಯನ್ನು ಪ್ರವೇಶಿಸುತ್ತೆ. ಇದು ನಿಮ್ಮ ಮನೆಯ ಸಮೃದ್ಧಿ ಮತ್ತು ಒಂದು ಅದೃಷ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗೆ ಮನೆಯಲ್ಲಿ ದೇವರ ವಿಗ್ರಹವಿದ್ದರೆ ಅವುಗಳನ್ನು ನೀವು ಕೆಲವೊಂದು ವಿಷಯಗಳ ಮೇಲೆ ಗಮನವನ್ನು ಹರಿಸಬೇಕು. ಅಂದರೆ ಈಗ ಮನೆಯ ದೇವರ ಕೋಣೆಯಲ್ಲಿ ಮಹಾಭಾರತದ ಯುದ್ಧದ ಚಿತ್ರವನ್ನು ಇಟ್ಕೊಳ್ಬಾರ್ದು. ದೇವರ ಅಥವಾ ದೇವತೆಗಳ ವಿಗ್ರಹದ ಹಿಂಭಾಗ ಕಾಣಿಸದಂತೆ ನೀವು ಇಡಬೇಕು. ಒಂದೇ ದೇವರ ಎರಡು ಚಿತ್ರ ಅಥವಾ ಎರಡು ವಿಗ್ರಹಗಳನ್ನು ಎಂದಿಗೂ ಪರಸ್ಪರ ಎದುರಾಗಿ ನೀವು ಇಡಬಾರ್ದು. ಮನೆಯಲ್ಲಿರುವ ದೇವರ ಕೋಣೆಯು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು.
ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿ ದೇವರ ಕೋಣೆ ಅಂತ ಇದ್ಮೇಲೆ ಕೆಲವೊಂದು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆ ದೇವರ ವಿಗ್ರಹಗಳ ಬಗ್ಗೆ, ಫೋಟೋಗಳ ಬಗ್ಗೆ ನೀವು ಗಮನವನ್ನು ಹರಿಸಬೇಕು. ನೋಡಿದ್ರಲ್ಲ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.